ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಚಿತ್ರರಂಗದಿಂದ ಬ್ಯಾನ್ ಆಗ್ತಾರಾ ನಟ ದರ್ಶನ್? ಕೊಲೆ ಕೇಸ್ನಲ್ಲಿ ಕಾನೂನು ಸಮರ ಎದುರಿಸುತ್ತಿರೋ ದರ್ಶನ್ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿರುವ ಡಿ ಗ್ಯಾಂಗ್. ನಟ ದರ್ಶನ್ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುತ್ತಾ ಚಿತ್ರರಂಗ. ಫಿಲ್ಮ್ ಚೇಂಬರ್ನಿಂದ ಯಾವ ಮಹತ್ವದ ನಿರ್ಧಾರ ಕೈಗೊಳ್ಳುತ್ತಾರೆ? ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಇನ್ನು ಚಿತ್ರರಂಗದಿಂದ ಬ್ಯಾನ್ ಆಗ್ತಾರಾ ನಟ ದರ್ಶನ್ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಕೊಲೆ ಕೇಸ್ನಲ್ಲಿ ಕಾನೂನು ಸಮರ ಎದುರಿಸುತ್ತಿದ್ದಾರೆ ದರ್ಶನ್. 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿರೋ ದರ್ಶನ್ ಮತ್ತು ಆರೋಪಿಗಳು. ನಟ ದರ್ಶನ್ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುತ್ತಾ ಚಿತ್ರರಂಗ. ಫಿಲ್ಮ್ ಚೇಂಬರ್ನಿಂದ ಯಾವ ಮಹತ್ವದ ನಿರ್ಧಾರ ಕೈಗೊಳ್ಳುತ್ತಾರೆ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಾನೂನು ಸಮರ ಎದುರಿಸುತ್ತಿದ್ದಾರೆ ನಟ ದರ್ಶನ್. ಸದ್ಯ ನಟ ದರ್ಶನ್ ಮತ್ತು ಅವರನ್ನ ಒಳಗೊಂಡಂತೆ 13 ಆರೋಪಿಗಳು ಈಗ ಬಂಧನದಲ್ಲಿದ್ದಾರೆ. A1 ಆರೋಪಿ ಪವಿತ್ರ ಗೌಡ ಕೂಡ ಬಂಧನದಲ್ಲಿದ್ದಾರೆ. 8 ಆರೋಪಿ ನಟ ದರ್ಶನ್ ಕೂಡ ಬಂಧನದಲ್ಲಿದ್ದಾರೆ. 13 ಜನ, ಒಟ್ಟು 13 ಜನ ಆರೋಪಿಗಳು ಬಂಧನದಲ್ಲಿದ್ದಾರೆ. ಕೇವಲ ಒಂದು ಯಾವುದೋ ಸಾಮಾನ್ಯರಾಗಿದ್ರೆ ಓಕೆ, ಆದ್ರೆ ಇವರು ಚಿತ್ರರಂಗದ ಒಂದು ಒಳ್ಳೆಯ ಅಭಿಮಾನಿ ಬಳಗವನ್ನ ಹೊಂದಿರತಕ್ಕಂತಹ ನಟ ದರ್ಶನ್. ಹಾಗಾಗಿ ಚಿತ್ರರಂಗ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ? ಇನ್ನು ಕೊಲೆ ಕೇಸ್ನಲ್ಲಿ ಕಾನೂನು ಸಮರ ಎದುರಿಸುತ್ತಿದ್ದಾರೆ ದರ್ಶನ್. ಹಾಗಾಗಿ ಚಿತ್ರರಂಗಕ್ಕೆ ಒಂದು ಅವಿನಾಭಾವ ನಂಟಿದೆ ಇವರಿಗೆ. ನಟ ದರ್ಶನ್ ಮೇಲೆ ಶಿಸ್ತು ಕ್ರಮ ಏನಾದ್ರೂ ಕೈಗೊಳ್ಳುತ್ತಾ ಚಿತ್ರರಂಗ? ಫಿಲ್ಮ್ ಚೇಂಬರ್ನಿಂದ ಯಾವ ಮಹತ್ವದ ನಿರ್ಧಾರ ಕೈಗೊಳ್ಳುತ್ತಾರೆ ಅನ್ನುವಂತಹ ಕುತೂಹಲ ಮೂಡಿದೆ. ಸದ್ಯ ಹಲವಾರು ಫಿಲ್ಮ್ಸ್ ಗಳನ್ನ ಮಾಡಿದ್ದಾರೆ, ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಇಷ್ಟು ತಪ್ಪು ಮಾಡಿದ್ರು ಸಹ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಅಭಿಮಾನಿಗಳು ಇವರನ್ನ ನೋಡ್ಲಿಕ್ಕೆ, ಇವರನ್ನ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ಈಗ ಫಿಲ್ಮ್ ಚೇಂಬರ್ ಕಡೆಯಿಂದ ಏನಾದ್ರೂ ಶಿಸ್ತು ಕ್ರಮ ತೆಗೆದುಕೊಳ್ತಾರ? ಯಾಕಂತಂದ್ರೆ ಇದೇನು ಬಹಳ ಘನಂದಾರಿ ಕೆಲಸ ಅವರು ಮಾಡಿಲ್ಲ ನಟ ದರ್ಶನ್ ಮೇಲೆ. ಈಗ ಚಿತ್ರರಂಗ ಶಿಸ್ತು ಕ್ರಮ ಕೈಗೊಳ್ಳುತ್ತಾ ಫಿಲ್ಮ್ ಚೇಂಬರ್ನಿಂದ ಯಾವ ಮಹತ್ವದ ನಿರ್ಧಾರ ಹೊರಬೀಳುತ್ತೆ ಅಂತ ಹೇಳಿ ಪ್ರಶ್ನೆ ಮೂಡಿದೆ. ಈಗ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಚಿತ್ರರಂಗದಿಂದ ಬ್ಯಾನ್ ಆಗ್ತಾರಾ ಅಂತ ಹೇಳಿ ಪ್ರಶ್ನೆ. ಕೊಲೆ ಕೇಸ್ನಲ್ಲಿ ಕಾನೂನು ಸಮರ ಎದುರಿಸುತ್ತಿದ್ದಾರೆ. ಇನ್ನು 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾರೆ ದರ್ಶನ್ ಮತ್ತು ಇನ್ನಷ್ಟು ಆರೋಪಿಗಳು. ನಟ ದರ್ಶನ್ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಾರ? ಫಿಲ್ಮ್ ಚೇಂಬರ್ನವರು ಶಿಸ್ತು ಕ್ರಮ ಕೈಗೊಳ್ತಾರಾ ಅಥವಾ ನಟ ದರ್ಶನ್ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುತ್ತಾ ಚಿತ್ರರಂಗ? ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಶ್ವಥ್ ಡೆಸ್ಕ್ ಲೈವ್ ನಿಂದ ಜಾಯಿನ್ ಆಗಿದ್ದಾರೆ. ಎಸ್ ಅಶ್ವಥ್, ಫಿಲ್ಮ್ ಚೇಂಬರ್ನಿಂದ ನಟ ದರ್ಶನ್ಗೆ ಯಾವುದೇ ರೀತಿಯ ಮಹತ್ವದ ನಿರ್ಧಾರ ಕೈಗೊಳ್ತಾರ ಅಂತ ಹೇಳಿದ್ರೆ ಕೊಲೆ ಕೇಸ್ನಲ್ಲಿ ಶಿಸ್ತು ಕ್ರಮ ಕೈಗೊಳ್ಳುತ್ತಾ ಚಿತ್ರರಂಗ? ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಈಗ ವಿಚಾರಣೆಯನ್ನು ಕೂಡ ಮಾಡ್ತಿರೋಂಥದ್ದು. ಅಂದರೆ ಇಲ್ಲಿ ಅಂದರೆ ಪೊಲೀಸ್ ಕಸ್ಟಡಿಯಲ್ಲಿ ಅವ್ರನ್ನ ವಿಚಾರಣೆಯನ್ನು ಮಾಡ್ತಿರೋಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿರಂತಂದರೆ ದರ್ಶನ್ ಅವರ ಮೇಲೆ ಈಗಾಗಲೇ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿರುವಂಥದ್ದು. ಯಾಕೆಂತಂದರೆ ಈ ಹಿಂದೆ ಕೂಡ ಹಲವಾರು ಪ್ರಕರಣಗಳಲ್ಲಿ ದರ್ಶನ್ ಇದೇ ರೀತಿಯಾಗಿ ಅಂದರೆ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರಲಿಲ್ಲ, ಮತ್ತು ಬೇರೆ ಬೇರೆ ರೀತಿಯಾದಂತಹ ಪ್ರಕರಣಗಳಲ್ಲಿ ಕೂಡ ಭಾಗಿಯಾಗಿದ್ದರು. ಸೊ ಆ ಒಂದು ಸಂದರ್ಭದಲ್ಲಿ ಕೂಡ ಇಡೀ ಚಿತ್ರರಂಗ ದರ್ಶನ್ ಅವರಿಗೆ ಎಕ್ಸ್ಕ್ಯೂಸ್ ಕೂಡ ಕೊಟ್ಟಿತ್ತು, ಅಂದರೆ ಕ್ಷಮೆಯನ್ನು ಕೂಡ ಕೊಟ್ಟಿತ್ತು. ಅಂದರೆ ಇರಲಿ, ಇದೊಂದು ಚಾನ್ಸ್ ಕೊಡೋಣ ಅಂತಂತ ಹೇಳಿ ಅವರಿಗೆ ಒಂದು ಚಾನ್ಸನ್ನು ಕೂಡ ಕೊಟ್ಟಿತ್ತು. ಆದರೆ ಈ ಬಾರಿ ಆಗಿರುವಂತಹ ಒಂದು ಇನ್ಸಿಡೆಂಟ್ ಇದೆಯಲ್ಲ, ನಿಜಕ್ಕೂ ಅದು ಆ ಒಂದು ಇನ್ಸಿಡೆಂಟು ಇಡೀ ಕರ್ನಾಟಕ ಜನರೇ ತಲೆ ತಗ್ಗಿಸುವಂತಹ ಒಂದು ಘಟನೆ. ಯಾಕೆಂತಂದರೆ ಯಾರು ಕೂಡ ದರ್ಶನ್ ಅವರಿಂದ ಈ ರೀತಿಯಾದಂಥ ಒಂದು ಘಟನೆ ಆಗುತ್ತೆ ಅಂತೇಳಿ ಯಾರು ಕೂಡ ನಿರೀಕ್ಷೆ ಮಾಡಿಲ್ಲ. ಯಾಕೆಂತಂದರೆ ಸಾಕಷ್ಟು ಸೆಲೆಬ್ರಿಟಿಗಳನ್ನ ಅಂದರೆ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವಂತಹ ಒಬ್ಬ ನಟ. ಯಾಕೆಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಬಿಟ್ಟರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂತಹ ನಟ ಅಂತಂದರೆ ದರ್ಶನ್ ಅವರು. ಸೊ ಹಾಗಾಗಿ ದರ್ಶನ್ ಅವರೇ ಈ ರೀತಿಯಾದಂತಹ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತಂತಂದರೆ ಅದು ಇಡೀ ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ.
ಸೊ ಹಾಗಾಗಿ ಈ ಒಂದು ಪ್ರಕರಣವನ್ನು ಇಡೀ ಚಿತ್ರರಂಗ ಈಗ ತುಂಬ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು. ಈಗಾಗಲೇ ಫಿಲಂ ಚೇಂಬರ್ನ ಅಧ್ಯಕ್ಷರಾಗಿರುವಂತಹ MN ಸುರೇಶ್ ಅವರು ಕೂಡ ಇವತ್ತು ಏನು ಒಂದು ಫಿಲಂ ಚೇಂಬರಲ್ಲಿ ಒಂದು ಸಭೆಯನ್ನು ಕೂಡ ಮಾಡಿದ್ರು. ಅಂದರೆ ಮುಂದೆ ದರ್ಶನ್ ಅವರಿಗೆ ಯಾವ ರೀತಿಯಾದಂತಹ ಒಂದು ಅವರ ವಿರುದ್ಧ ಯಾವ ರೀತಿಯಾದಂಥ ಒಂದು ಕ್ರಮವನ್ನು ಕೂಡ ಜರುಗಿಸಬೇಕು. ಯಾಕೆಂತಂದರೆ ಈಗಾಗಲೇ ಇಡೀ ಚಿತ್ರರಂಗಕ್ಕೆ ಅವರಿಂದ ಸಾಕಷ್ಟು ಒಂದು ಕಳಂಕ ಬಂದಿರುವಂಥದ್ದು. ಯಾಕೆಂತಂದರೆ ಒಬ್ಬ ನಟ, ಒಬ್ಬ ಮೇರು ನಟ, ಎಲ್ಲರಿಗೂ ಮಾದರಿಯಾಗಿದ್ದಂತಹ ಒಬ್ಬ ನಟ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗ್ತಾನೆ ಅಂತಂದರೆ ಅದು ಸಾಮಾನ್ಯವಾದಂತಹ ವಿಚಾರವಲ್ಲ. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರಿಗೆ ಯಾವ ರೀತಿಯಾದಂಥ ಒಂದು ಶಿಕ್ಷೆಯನ್ನು ವಿಧಿಸಬೇಕು, ಮತ್ತು ಅಂದರೆ ಈಗಾಗಲೇ ಕಾನೂನುಬದ್ಧವಾಗಿ ಅವರಿಗೆ ಲೀಗಲಿ ಏನು ಶಿಕ್ಷೆಯನ್ನು ಕೊಡಬೇಕು ಅದನ್ನು ಕೋರ್ಟ್ ಕೂಡ ನೋಡ್ಕೊಳ್ತಾರೆ. ಆದರೆ ಚಿತ್ರರಂಗಕ್ಕೆ ಈಗ ಒಂದು ಕಪ್ಪು ಚುಕ್ಕಿ ಆಗಿರುವಂಥದ್ದು. ಸೊ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ನೋಡೋದಾದರೆ ದರ್ಶನ್ ಅವ್ರನ್ನ ಏನು ಬ್ಯಾನ್ ಮಾಡಬೇಕಾ ಅಥವಾ ಒಂದಷ್ಟು ವರ್ಷಗಳ ಕಾಲ ಅವ್ರನ್ನ ಚಿತ್ರರಂಗದ ದೂರ ಇಡಬೇಕಾ, ಈ ಎಲ್ಲ ವಿಚಾರಗಳ ಬಗ್ಗೆ ಈಗ ಚರ್ಚೆ ಕೂಡ ಆಗ್ತಿರೋದು. ಯಾಕೆಂತಂದರೆ ಈ ಪ್ರಕರಣ ಈಗಾಗಲೇ ತುಂಬ ಗಂಭೀರವಾದಂತಹ ಪ್ರಕರಣ. ಯಾಕೆಂತಂದರೆ ಈ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಅತಿ ಹೆಚ್ಚಿದೆ ಅಂತೇಳಿ ಈಗಾಗಲೇ ಎಲ್ರಿಗೂ ಕೂಡ ಆಗಿರುವಂಥ ಒಂದು ವಿಚಾರ. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಈಗ ಇಡೀ ಚಿತ್ರರಂಗ ಈಗಾಗಲೇ ಏನು ಫಿಲಂ ಚೇಂಬರ್ ಅಧ್ಯಕ್ಷರಿದ್ದಾರೆ, ಆ ಫಿಲಂ ಚೇಂಬರ್ ಅಧ್ಯಕ್ಷ ಆಗಿರ್ಬೋದು ಅಥವಾ ಸಾರಾ ಗೋವಿಂದ್ ಆಗಿರ್ಬೋದು, ಅಂದರೆ ಹಿರಿಯ ನಟರು ಮತ್ತು ಜೊತೆಗೆ ನಿರ್ಮಾಪಕ ಇದ್ದಂಥ ಸಾರಾ ಗೋವಿಂದ್ ಅವರು ಕೂಡ ಒಂದಷ್ಟು ಈ ಒಂದು ವಿಚಾರದ ಬಗ್ಗೆ ಒಂದಷ್ಟು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ ಈ ರೀತಿಯಾದಂಥ ಒಂದು ಘಟನೆಗಳು ನಡೀಬಾರ್ದಾಯಿತು, ಆದರೆ ನಡೆದೋಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಆಕ್ಷನ್ಗಳನ್ನ ತೆಗೆದುಕೊಳ್ಬೇಕು ಅದ್ರ ಬಗ್ಗೆ ನಾವು ಒಂದು ಚರ್ಚೆಯನ್ನು ಕೂಡ ಮಾಡ್ತೀವಿ ಅಂತೇಳಿ ಈಗಾಗಲೇ ಸಾರಾ ಗೋವಿಂದ್ ಮತ್ತು MN ಸುರೇಶ್ ಕೂಡ ಹೇಳಿರುವಂಥದ್ದು. ಅಕ್ಷತಾ. ಓಕೆ, ಧನ್ಯವಾದಗಳು ಅಶ್ವಥ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.